ಇತ್ತೀಚೆಗೆ ಕೂದಲು ಜಾಸ್ತಿ ಉದುರ್ತಾ ಇದೆ, ಮುಖ ತುಂಬಾ ಡಲ್ ಆಗಿದೆ, ದೇಹದಲ್ಲಿ ನೋವಿದೆ, ಮತ್ತೆ ತುಂಬಾ ಸುಸ್ತಾಗ್ತಾ ಇದೆ. ನಮ್ಮ ಮಸಲ್ಸ್ ಅಂದ್ರೆ ಸ್ನಾಯುಗಳಲ್ಲಿ ಬಲವೇ ಇಲ್ದಂತಾಗಿದೆ. ರಿಪೋರ್ಟ್ಸ್ ತೆಗೆಸಿ ನೋಡಿದ್ರೆ ಎಲ್ಲವೂ ಕೂಡ ನಾರ್ಮಲ್ ಇದೆ. ಹಾಗಾದ್ರೆ ದೇಹ ನಿಮ್ಗೆ ಎಚ್ಚರಿಕೆಯ ಸಂದೇಶಗಳನ್ನ ಕೊಡ್ತಾ ಇದೆ. ದುರಾದೃಷ್ಟವಶಾತ್ ನೀವು ಅದನ್ನ ಸ್ಟ್ರೆಸ್ ಆಗಿರಬಹುದು, ನಿದ್ದೆ ಇಲ್ದಂಗ್ ಆಗಿರಬಹುದು, ಅದಕ್ಕೋಸ್ಕರ ಆಗ್ತಾ ಇದೆ ಅಂತ ಅನ್ಕೊಂಡಿರ್ತೀರ. ಆದ್ರೆ ನಾನ್ ಹೇಳೋದು, ಸಮಸ್ಯೆ ಕೆಲ್ಸದಲ್ಲೂ ಇಲ್ಲ, ನಿದ್ರೆಯಲ್ಲೂ ಇಲ್ಲ, ನಿಮ್ಮ ವಯಸ್ಸಿನಲ್ಲೂ ಇಲ್ಲ. ನಿಮ್ಮ ದೇಹಕ್ಕೆ ನಿಶ್ಶಬ್ದವಾಗಿ ಕೊರತೆಯಾಗುತ್ತಿರುವ ಕೆಲವೊಂದು ಪೋಷಕಾಂಶಗಳು. ಡಾಕ್ಟ್ರೆ, ನಾನು ಚೆನ್ನಾಗಿ ತಿಂತೀನಿ. ನೀವು ಹೊಟ್ಟೆ ತುಂಬಾ ತಿನ್ನೋದು ಮುಖ್ಯ ಅಲ್ಲ. ನಿಮ್ಮ ದೇಹಕ್ಕೆ ಬೇಕಾದದ್ದು ನಿಮ್ಮ ಊಟದಲ್ಲಿ ಕಂಪೆನ್ಸೇಟ್ ಆಗ್ತಾ ಇದೆಯಾ, ಸಿಗ್ತಾ ಇದೆಯಾ ಪೋಷಕಾಂಶ? ಉದಾಹರಣೆಗೆ, ನಿಮ್ಮ ಕಾರಿನ ಎಂಜಿನೂ ಚೆನ್ನಾಗಿದೆ, ಸರ್ವಿಸು ಮಾಡಿಸ್ತಾ ಇದ್ದೀರಾ, ಬ್ಯಾಟ್ರಿನೂ ಚೆನ್ನಾಗಿದೆ, ಆದ್ರೆ ಅದರಲ್ಲಿ ನೀವು ಇಂಧನನೇ ಹಾಕಿಲ್ಲ, ಕಾರ್ ಓಡುತ್ತಾ? ನಮ್ಮ ದೇಹ ಕೂಡ ಹಾಗೇನೆ. ಹೊಟ್ಟೆ ತುಂಬಾ ತಿಂತಾ ಇದೀವಿ ಅನ್ನೋದು ಮುಖ್ಯ ಅಲ್ಲ, ನಿಮ್ಮ ಜೀವಕೋಶಗಳಿಗೆ ಬೇಕಾದಂತ ಪೋಷಕಾಂಶಗಳು ಸರಿಯಾದ ಪ್ರಮಾಣದಲ್ಲಿ ಸಿಗ್ತಾ ಇದೆಯಾ ಅನ್ನೋದು ಮುಖ್ಯ. ಇವುಗಳಲ್ಲೇನಾದ್ರೂ ಕಡಿಮೆ ಆದ್ರೆ ಏಕಾಗ್ರತೆ ಕಮ್ಮಿ ಆಗೋದು, ನಿದ್ದೆ ಕಮ್ಮಿ ಆಗೋದು, ಕೂದಲು ಜಾಸ್ತಿ ಉದುರೋದು, ಮುಖ ಡಲ್ ಆಗೋದು, ಮತ್ತೆ ಮಸಲ್ಸ್ ವೀಕ್ ಆಗೋದು, ರೋಗ ನಿರೋಧಕ ಶಕ್ತಿ ಕಡಿಮೆ ಆಗೋದು. ಇದರಲ್ಲಿ ಅಪಾಯಕಾರಿ ವಿಷಯ ಏನು ಅಂತ ಅಂದ್ರೆ, ಇದು ಒಂದೇ ದಿವಸದಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಇದು ತಿಂಗಳುಗಳಿಂದ ವರ್ಷಗಳವರೆಗೆ ನಿಮ್ಮ ದೇಹದಲ್ಲಿ ಮನೆ ಮಾಡ್ಕೊಂಡಿರುತ್ತೆ. ತುಂಬಾ ದಿನಗಳಿಂದ ನಿಧಾನವಾಗಿ ಈ ಪೋಷಕಾಂಶಗಳ ಕೊರತೆ ನಿಧಾನವಾಗಿ ಬೆಳಿತಾನೆ ಇರುತ್ತೆ. ಇಂದಿನ ವಿಡಿಯೋದಲ್ಲಿ ಯಾವ ಸರಳ ಅಭ್ಯಾಸಗಳು ಈ ಪೋಷಕಾಂಶದ ಕೊರತೆಯನ್ನ ನಿಯಂತ್ರಿಸಬಹುದು, ಲಕ್ಷಾಂತರ ಜನರಲ್ಲಿ ಕಂಡುಬರುವ ಶಕ್ತಿಯನ್ನು ಕಸಿದುಕೊಳ್ಳುವ 5 ಪೋಷಕಾಂಶದ ಕೊರತೆಗಳು ಯಾವುವು, ಅವುಗಳ ಲಕ್ಷಣಗಳೇನು, ಅವು ಏಕೆ ಉಂಟಾಗುತ್ತವೆ, ಮತ್ತೆ ಇದನ್ನ ನಿಯಂತ್ರಣ ಮಾಡುವುದಕ್ಕೆ ಇವುಗಳನ್ನು ತಡೆಯಲು ಸಹಾಯ ಮಾಡುವ ಸರಳ ಅಭ್ಯಾಸಗಳು. ಇವೆಲ್ಲವುಗಳನ್ನ ನಾವು ಇವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. 5ನೇ ಕೊರತೆ ಅಂತೂ ಎಲ್ಲರಲ್ಲೂ ಸಾಮಾನ್ಯವಾಗಿ ಕಂಡು ಬರ್ತಾ ಇದೆ. ಎಷ್ಟೋ ಜನ ಇದಕ್ಕೆ ನಿರ್ಲಕ್ಷ್ಯ ಕೂಡ ಮಾಡ್ತಾ ಇದ್ದಾರೆ. ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಬೆಂಗಳೂರು. ವೈಜ್ಞಾನಿಕ ಆಧಾರಿತ ವೈದ್ಯಕೀಯ ಮಾಹಿತಿಯನ್ನ ನಿಮ್ಮ ದೈನಂದಿನ ಜೀವನದಲ್ಲಿ ಸುಲಭವಾಗಿ ಅನುಸರಿಸಬೇಕಾದ ಆರೋಗ್ಯ ಸಲಹೆಗಳಾಗಿ ನಿಮಗೆ ತಲುಪಿಸೋದು ನನ್ನ ಒಂದು ಸಣ್ಣ ಪ್ರಯತ್ನ. ನಿಮ್ಮ ಶಕ್ತಿ, ನಿಮ್ಮ ಏಕಾಗ್ರತೆ, ನಿಮ್ಮ ಸ್ನಾಯುಗಳ ಬಲ ಮತ್ತೆ ರೋಗ ನಿರೋಧಕ ಶಕ್ತಿ, ಒಟ್ಟಾರೆ ನಿಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀರ್ತಿರ್ತಕ್ಕಂಥ 5 ಮೌನವಾದ ಪೋಷಕಾಂಶಗಳ ಕೊರತೆಗಳ ಬಗ್ಗೆ ಇವತ್ತು ನಾವು ತಿಳಿಯೋಣ. ಫಸ್ಟ್, ವೈಟಮಿನ್ ಡಿ, ಸೂರ್ಯನ ಬೆಳಕಿನ ಕೊರತೆ. ಇದು ಹೆಚ್ಚಿನ ಜನರಲ್ಲಿ ಕಾಣಿಸ್ಕೊಳ್ತಾ ಇದೆ. ಒಂದು ಸತ್ಯ ಏನು ಅಂತ ಅಂದ್ರೆ, ಯಾವ ಭಾಗಗಳಲ್ಲಿ ಜಾಸ್ತಿ ಸೂರ್ಯನ ಬೆಳಕು ಇರುತ್ತೆ ಅಲ್ಲಿಯೂ ಕೂಡ ವೈಟಮಿನ್ ಡಿ ಕೊರತೆ ಕಂಡು ಬರ್ತಾ ಇದೆ. ಯಾಕೆ ಅಂದ್ರೆ ನಮ್ಮ ಜೀವನ ಶೈಲಿ ಸಂಪೂರ್ಣವಾಗಿ ಬದಲಾಗಿದೆ. ಮನೆಯಲ್ಲೇ ಇರ್ತೀವಿ, ಮನೆಯಲ್ಲೇ ಕೆಲಸ ಮಾಡ್ತೀವಿ, ಮತ್ತೆ ಜಿಮ್ ಅಲ್ಲಿ ಹೋಗ್ತೀವಿ, ಕಾರಲ್ಲಿ ಓಡಾಡ್ತೀವಿ, ಸೂರ್ಯನ ಬೆಳಕನ್ನು ನಾವು ನೋಡೋದೇ ಇಲ್ಲ. ಆದ್ರೂ ನಾವು ಪ್ರಶ್ನೆ ಮಾಡ್ತೀವಿ, ವೈಟಮಿನ್ ಡಿ ಕೊರತೆ ಏನಕ್ಕೆ ಬರ್ತಾ ಇದೆ? ವೈಟಮಿನ್ ಡಿ ಕೇವಲ ಮೂಳೆಗಳಿಗೆ ಮಾತ್ರ ಅಲ್ಲ, ಇದು ನಿಮ್ಮ ಸ್ನಾಯುಗಳ ಕಾರ್ಯಕ್ಷಮತೆ, ನಿಮ್ಮ ರೋಗ ನಿರೋಧಕ ಶಕ್ತಿ ಮತ್ತು ಕ್ಯಾಲ್ಸಿಯಂ ಹೀರಿಕೊಳ್ಳಲು ಇದು ಅತ್ಯಗತ್ಯ ಅಂತ ಹೇಳ್ತೀವಿ. ಯಾರಿಗೆ ಈ ಕೊರತೆ ಇದೆ ಅವ್ರಿಗೆ ಯಾವಾಗ್ಲೂ ಸುಸ್ತು, ಸ್ನಾಯುಗಳ ಬಲಹೀನತೆ, ಮೂಳೆ ನೋವು, ಅತಿಯಾದ ನಿದ್ದೆ, ಆಗಾಗ ಸೋಂಕು ಮತ್ತೆ ಇನ್ಫೆಕ್ಷನ್ಸ್ ಆಗಿರಬಹುದು, ಖಿನ್ನತೆ ಅಂದ್ರೆ ಆಂಗ್ಸೈಟಿ, ಇವೆಲ್ಲವುಗಳು ಕಾಣಿಸ್ಕೊಳ್ತಾ ಇರುತ್ತೆ. ಆದ್ರೆ ತುಂಬಾ ಜನ ಏನ್ ತಪ್ಪು ಮಾಡ್ತಾರೆ ಅಂದ್ರೆ, ಬರೀ ಕ್ಯಾಲ್ಸಿಯಂ ಮಾತ್ರೆ ತಗೋತಾ ಹೋಗ್ತಾರೆ. ಆದ್ರೆ ನಿಮ್ಮ ದೇಹಕ್ಕೆ ವೈಟಮಿನ್ ಡಿ ಸಾಕಷ್ಟು ಇಲ್ಲದೆ ಹೋದ್ರೆ ಕ್ಯಾಲ್ಸಿಯಂ ಹೀರ್ಕೊಳ್ಳೋಕೆ ಅದು ಸಾಧ್ಯನಾ? ವೈಟಮಿನ್ ಡಿ ಯಾವಾಗ್ಲೂ ಈ ತರ ಕೆಲಸ ಮಾಡುತ್ತೆ, ಕ್ಯಾಲ್ಸಿಯಂ ಅನ್ನ ಎಲ್ಲಾ ಕಡೆ ಅಬ್ಸಾರ್ಬ್ ಮಾಡ್ಕೊಳ್ಳಕ್ಕೆ. ಸುರಕ್ಷಿತವಾಗಿ ಬಿಸಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯುವುದಾಗಿರಬಹುದು, ಮತ್ತೆ ವೈಟಮಿನ್ ಡಿ ರಿಚ್ ಆಗಿರೋ ಆಹಾರ ಪದಾರ್ಥಗಳನ್ನ ತಗೊಳ್ಳೋದಾಗಿರಬಹುದು. ಸುರಕ್ಷಿತ ಬಿಸಿಲಿನ ಸಮಯ ಅಂತ ಅಂದ್ರೆ ಅರ್ಲಿ ಮಾರ್ನಿಂಗ್ ಅಂತ ಹೇಳ್ತೀವಿ, ಮತ್ತೆ ಸಾಯಂಕಾಲ ಅಂತ ಹೇಳ್ತೀವಿ. ಮತ್ತೆ ವೈಟಮಿನ್ ಡಿ ಯುಕ್ತ ಆಹಾರ ಪದಾರ್ಥಗಳು ನಮ್ಮ ಡೈರಿ ಪ್ರಾಡಕ್ಟ್ಸ್ ಆಗಿರಬಹುದು. ಅಗತ್ಯವಿದ್ರೆ ವೈದ್ಯರ ಹತ್ರ ಹೋಗಿ ಪರೀಕ್ಷೆ ಮಾಡಿಸಿ, ಅದರ ಜೊತೆಗೆ ಅದರ ಪೂರಕಗಳನ್ನ ಆಹಾರದಲ್ಲಿಯೂ ಮತ್ತೆ ಡಾಕ್ಟರ್ ಸಲಹೆಯಂತೆ ಅದನ್ನ ಸೇವಿಸಿ. ಸೆಕೆಂಡ್, ವೈಟಮಿನ್ ಬಿ12, ನಿಮ್ಮ ಮೆದುಳಿನ ಮೌನ ಸಹಾಯಕ. ಎಲ್ಲೋ ಒಂದ್ ಕಡೆ ಒಂದ್ ರೂಮಲ್ಲಿ ಹೋಗೋದು, ನಾನು ಇಲ್ಲಿ ಏನಕ್ಕೆ ಬಂದಿದ್ದೀನಿ ಅಂತ ಮರ್ತು ಹೋಗೋದು. ಮಾತಾಡ್ಬೇಕಾದಾಗ ಪದಗಳು ಬಾಯಲ್ಲಿ ಬರೋದೇ ಇಲ್ಲ. ಒಬ್ಬರು ವ್ಯಕ್ತಿ ಎದುರುಗಡೆ ಇರ್ತಾರೆ, ಅವ್ರ ಹೆಸರು ನೆನಪಿಗೆ ಬರೋದಿಲ್ಲ. ಎಷ್ಟೋ ಜನ ಇದು ವಯಸ್ಸಿನ ಮೇಲೆ ಅಂತ ಹೇಳ್ತಾರೆ, ಸ್ಟ್ರೆಸ್ ಅಂತ ಹೇಳ್ತಾರೆ. ಇದು ಆಕ್ಚುಲಿ ವೈಟಮಿನ್ ಬಿ12 ಕೊರತೆ ಕೂಡ ಆಗಿರುತ್ತೆ. ನರಗಳ ಆರೋಗ್ಯ ಆಗಿರಬಹುದು, ಕೆಂಪು ರಕ್ತ ಕಣಗಳ ನಿರ್ಮಾಣ ಆಗಿರಬಹುದು, ಮೆದುಳಿನ ಕಾರ್ಯಕ್ಕೆ ಅತ್ಯಗತ್ಯ. ಇವುಗಳ ಕೊರತೆ ಇತ್ತು ಅಂತ ಅಂದ್ರೆ ಸ್ಟ್ರೆಸ್, ಆಂಗ್ಸೈಟಿ, ಬ್ರೈನ್ ಫಾಗ್
ಕೈಕಾಲುಗಳು ಜುಮ್ ಅನ್ನೋದು, ಏಕಾಗ್ರತೆ ಇಲ್ಲದೆ ಇರೋದು, ಮೂಡ್ ಸ್ವಿಂಗ್ಸು, ಮನಸ್ಸಿನ ಸ್ಥಿತಿ ಬದಲಾವಣೆ ಆಗ್ತಾ ಹೋಗೋದು, ಕೆಲವೊಂದೇ ಸಿಟ್ಟು ಬರೋದು, ಕೆಲವೊಂದೇ ಸ್ಯಾಡ್ ಆಗೋದು, ಸಸ್ಯಾಹಾರಿಗಳಾಗಿರಬಹುದು, ವೀಗನ್ ಆಹಾರ ಪದ್ಧತಿ ಯಾರು ಯೂಸ್ ಮಾಡ್ತಾರೆ ಅವರಾಗಿರಬಹುದು, ವಯಸ್ಸಾದವರಾಗಿರಬಹುದು, ಯಾರು ಜಾಸ್ತಿಯಾಗಿ ಆಂಟಾಸಿಡ್ಸ್ ಯೂಸ್ ಮಾಡ್ತಾ ಇರ್ತಾರೆ, ಇವರೆಲ್ಲರೂ ಕೂಡ ಹೆಚ್ಚು ಅಪಾಯದಲ್ಲಿ ಇರಬಹುದು. ಸಮಸ್ಯೆ ಏನು ಅಂತ ಅಂದ್ರೆ ಲಕ್ಷಣಗಳು ನಿಧಾನವಾಗಿ ಬರುತ್ತೆ, ಆದ್ರೆ ಜನರು ಹುಡುಕೋ ಬದಲು ಅದ್ರ ಜೊತೆಗೇನೆ ಡೇ ರೂಟೀನ್ ಅಲ್ಲಿ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ, ಅದೇ ಸ್ಥಿತಿಗೆ ಹೊಂದ್ಕೊಳ್ತಾರೆ. ಫಾರ್ ಎಕ್ಸಾಂಪಲ್ ಬೆಳಿಗ್ಗೆ ಎದ್ದ ತಕ್ಷಣ ಸುಸ್ತು ಅಂತ ಆದ್ರೆ ನೆನ್ಪು ಹೋಗೋದು, ನನಗಿದು ಯಾವಾಗ್ಲೂನೇ ಆಗುತ್ತೆ, ಇದು ನನಗೆ ಯಾವಾಗ್ಲೂ ನಾರ್ಮಲ್ಲೇ. ಇದ್ರ ಬದಲು ನಿಮಗೇನಾದ್ರೂ ಈ ತರ ಲಕ್ಷಣಗಳನ್ನ ಕಾಣಿಸ್ಕೊಂಡ್ರೆ ವೈದ್ಯರ ಹತ್ರ ಹೋಗಿ ಒಂದ್ಸಾರಿ ತಪಾಸಣೆ ಮಾಡಿಸ್ರಿ. ಪರೀಕ್ಷೆ ಬೇಕು ಅಂತ ಅಂದ್ರೆ ಮಾಡಿಸಿ, ಇಲ್ಲ ಅಂತ ಅಂದ್ರೆ ಇಲ್ಲ. ಮತ್ತೆ ವೈಟಮಿನ್ ಬಿ12 ಯುಕ್ತ ಆಹಾರ ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಡೇ ರೂಟೀನ್ ಅಲ್ಲಿ ಸೇರಿಸ್ಕೊಳ್ಳಿ. ವೈಟಮಿನ್ ಬಿ12 ಆಹಾರಗಳು ಅಂತ ಅಂದ್ರೆ ಮೊಟ್ಟೆ ಆಗಿರ್ಬಹುದು, ಹಾಲಾಗಿರ್ಬಹುದು, ಮೊಸರಾಗಿರ್ಬಹುದು, ಚೀಸ್ ಆಗಿರ್ಬಹುದು. ಸಸ್ಯಾಹಾರಿಗಳಿಗೆ ಅಂತ ಅಂದ್ರೆ ಬಿ12 ಮಿಲ್ಕ್ ಆಗಿರಬಹುದು, ಮತ್ತೆ ಬಿ12 ಫೋರ್ಟಿಫೈಡ್ ಈಸ್ಟ್ ಅಂತ ಹೇಳ್ತೀವಿ, ನ್ಯೂಟ್ರಿಷನಲ್ ಈಸ್ಟ್ ಅಂತ ಹೇಳ್ತೀವಿ, ಅದಾಗಿರಬಹುದು. ಥರ್ಡ್, ಕಬ್ಬಿಣಾಂಶ ಅಂದ್ರೆ ಐರನ್ ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ಇದು ನಿಮ್ಮ ದೇಹದಲ್ಲಿ ಆಕ್ಸಿಜನ್ ಅನ್ನ ಎಲ್ಲಾ ಕಡೆ ಈಸಿಯಾಗಿ ಸಪ್ಲೈ ಮಾಡಕ್ಕೆ ಬೇಕಾಗುವ ಒಂದು ಅಂಶ. ನಿಮ್ಮ ದೇಹದಲ್ಲಿ ಕಬ್ಬಿಣದ ಕೊರತೆ ಅಂದ್ರೆ ಐರನ್ ಡೆಫಿಷಿಯನ್ಸಿ ಇತ್ತು ಅಂತ ಅಂದ್ರೆ ಆಕ್ಸಿಜನ್ ಎಲ್ಲಾ ಜೀವಕೋಶಗಳಿಗೆ ಈಸಿಯಾಗಿ ಹೋಗೋದಿಲ್ಲ. ಐರನ್ ಹಿಮೋಗ್ಲೋಬಿನ್ ನಿರ್ಮಾಣಕ್ಕೆ ಅತ್ಯಗತ್ಯ ಅಂಶ ಅಂತ ಹೇಳ್ತೀವಿ. ಮತ್ತೆ ದೇಹದಲ್ಲಿ ಪ್ರತಿಯೊಂದು ಭಾಗಕ್ಕೂ ಆಮ್ಲಜನಕ, ಆಕ್ಸಿಜನ್ ಅನ್ನ ಸರಿಯಾದ ರೀತಿಯಲ್ಲಿ ಸಪ್ಲೈ ಮಾಡೋಕೆ ಒಂದೇ ಒಂದು ಅಂಶ ಅಂದ್ರೆ ಐರನ್. ಯಾವಾಗ ಐರನ್ ಕಮ್ಮಿ ಆಗುತ್ತೆ, ಸುಸ್ತಾಗಿರಬಹುದು, ಕೂದಲು ಉದುರೋದಾಗಿರಬಹುದು, ಮತ್ತೆ ತಲೆ ಸುತ್ತೋದಾಗಿರಬಹುದು, ಉಸಿರಾಟದ ತೊಂದರೆ ಆಗಿರಬಹುದು, ಮತ್ತೆ ಕೈಕಾಲು ಜುಮ್ ಅನ್ನೋದಾಗಿರ್ಬಹುದು, ತಣ್ಣಗಾಗೋದು ಆಗಿರಬಹುದು. ವ್ಯಾಯಾಮ ಮಾಡಲು ಕಷ್ಟ ಅನ್ಸೋದು, ಇದಕ್ಕೆಲ್ಲರೂ ಏನ್ ಅನ್ಕೋತಾರೆ, ಸೋಮಾರಿತನ ಅಂತ ಅನ್ಕೊಂಡಿರ್ತಾರೆ. ಆದ್ರೆ ಕೆಲವೊಮ್ಮೆ ನಿಮ್ಮ ದೇಹದ ಎಲ್ಲಾ ಜೀವಕೋಶಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುತ್ತಿರಲ್ಲ. ಐರನ್ ಇರೋ ಆಹಾರದ ಜೊತೆಗೆ ನೀವು ವೈಟಮಿನ್ ಸಿ ರಿಚ್ ಫುಡ್ ಅನ್ನ ಕೂಡ ಅದ್ರ ಜೊತೆಗೆ ಇನ್ಕ್ಲೂಡ್ ಮಾಡ್ಕೋಬೇಕು. ಇದರಿಂದ ಇದರ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ, ಹೀರಿಕೊಳ್ಳುವಿಕೆ ಜಾಸ್ತಿ ಆಗುತ್ತೆ. ಎಷ್ಟೋ ಜನ ಕ್ಯಾಲ್ಸಿಯಂ ಐರನ್ ಮಾತ್ರೆನ ಸುಮ್ಮನೆ ರುಟೀನ್ ಆಗಿ ತಗೋತಾ ಇರ್ತಾರೆ. ಇದನ್ನ ಮಾಡಕ್ ಹೋಗ್ಬೇಡಿ, ದಯವಿಟ್ಟು ಆ ಥರ ಮಾಡಬೇಡಿ. ವೈದ್ಯರ ಹತ್ರ ಹೋಗಿ ಸರಿಯಾಗಿ ತಪಾಸಣೆ ಮಾಡಿಸಿ, ಪರೀಕ್ಷೆ ಮಾಡಿಸಿ, ಅವರ ಸಲಹೆಯ ಮೇರೆಗೆ ಇವೆರಡು ಸಪ್ಲಿಮೆಂಟ್ಸ್ ಆಗಿರಬಹುದು, ಬೇರೆ ಯಾವುದೇ ಸಪ್ಲಿಮೆಂಟ್ಸ್ ಅನ್ನ ತಗೊಳ್ಳಿ. ಪರೀಕ್ಷೆ ಮಾಡಿಸ್ದೇನೆ ಬೇರೆಯವ್ರು ತಗೋತಾ ಇದ್ದಾರೆ, ಸೇಮ್ ಸಿಂಪ್ಟಮ್ಸ್ ಇದೆ, ನಾನು ತಗೋಬೇಕು ಅಂತ ತಗೊಳಕ್ ಹೋಗ್ಬೇಡಿ. ಐರನ್ ರಿಚ್ ಫುಡ್ ಯಾವುದು ಅಂತ ಅಂದ್ರೆ ನುಗ್ಗೆ ಸೊಪ್ಪಾಗಿರಬಹುದು, ಪಾಲಕ್ ಸೊಪ್ಪಾಗಿರ್ಬಹುದು, ಹರಿವೆ ಸೊಪ್ಪಾಗಿರಬಹುದು, ಡೇಟ್ಸ್ ಆಗಿರಬಹುದು. ಇದರ ಜೊತೆಗೆ ನೀವು ಚಿಕನ್ ಆಗಿರಬಹುದು, ಫಿಶ್ ಆಗಿರಬಹುದು. ಇವೆಲ್ಲ ನಿಮ್ಮ ಐರನ್ ಫುಡ್ಗಳಾಗಿ ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದಾಗ ಐರನ್ ಅನ್ನ ನೀವು ಕಂಪೆನ್ಸೇಟ್ ಮಾಡಬಹುದು. ಥರ್ಡ್, ಪ್ರೋಟೀನ್ ಕೊರತೆ ಎಲ್ಲರೂ ಮರೆತೋಗ್ತಕ್ಕಂತ ಒಂದು ಪ್ರಮುಖ ಪೋಷಕಾಂಶ. ನಿಮ್ಮ ದೇಹ ಯಾವುದರಿಂದ ಜಾಸ್ತಿ ಹೆಚ್ಚಾಗಿ ನಿರ್ಮಾಣವಾಗಿದೆ? ಮೂಳೆಯಿಂದ, ಕೊಬ್ಬಿನಿಂದ? ಇಲ್ಲ, ನಿಮ್ಮ ಸ್ನಾಯುಗಳು, ನಿಮ್ಮ ಚರ್ಮ, ನಿಮ್ಮ ಕೂದಲುಗಳು, ನಿಮ್ಮ ಹಾರ್ಮೋನ್ಗಳು, ನಿಮ್ಮ ರೋಗ ನಿರೋಧಕ ಕೋಶಗಳು, ಎನ್ಸೈಮ್ಗಳು, ಇವೆಲ್ಲವೂ ಪ್ರೋಟೀನ್ ಆಹಾರದ ಮೇಲೆನೆ ಆಧಾರಿತವಾಗಿವೆ. ಆದರೆ ನಾವು ಡೇ ರೂಟೀನ್ ಅಲ್ಲಿ ಜಾಸ್ತಿ ಕಾರ್ಬೋಹೈಡ್ರೇಟ್ ತಗೋತೀವಿ, ಪ್ರೋಟೀನ್ ಅಂಶನ ಕಮ್ಮಿ ತಗೋತೀವಿ. ಆದ್ರೆ ಪ್ರೋಟೀನ್ ಕಮ್ಮಿ ಆದಾಗ ಸ್ನಾಯುಗಳು ಬಲಹೀನತೆ ಆಗೋದು, ರೋಗ ಅಥವಾ ಯಾವುದೇ ಒಂದು ಗಾಯ ಆದ್ರೆ ಬೇಗ ಗುಣ ಆಗದೆ ಇರೋದು, ಅನಾರೋಗ್ಯ, ಕೂದಲು ತೆಳುವಾಗೋದು, ಮೆಟಬಲಿಸಮ್ ಕಮ್ಮಿ ಆಗೋದು, ಶಕ್ತಿ ಕಡಿಮೆ ಆಗೋದು. ಪ್ರೋಟೀನ್ ಕೇವಲ ಜಿಮ್ ಮಾಡೋರಿಗೆ ಅಲ್ಲ, ಇದು ನಮ್ಮ ದೇಹವನ್ನ ರಿಪೇರ್ ಮಾಡೋಕ್ಕೆ ಮತ್ತೆ ನಮ್ಮ ಡೇ ರೂಟೀನ್ ಆಕ್ಟಿವಿಟೀಸ್ ಗಳಿಗೂ ಕೂಡ ಪ್ರೋಟೀನ್ ತುಂಬಾ ಮುಖ್ಯ. ಇದು ಪ್ರತಿಯೊಬ್ಬರಿಗೂ ಮುಖ್ಯ. ಪ್ರತಿಯೊಬ್ಬರ ಊಟದಲ್ಲೂ ಪ್ರೋಟೀನ್ ಯುಕ್ತ ಆಹಾರ ಬೇಕೇ ಬೇಕು. ಉತ್ತಮ ಗುಣಮಟ್ಟದ ಪ್ರೋಟೀನ್ ಅನ್ನು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು ಕಾಲಕ್ರಮೇಣವಾಗಿ ದೊಡ್ಡ ಬದಲಾವಣೆಯನ್ನ ನಿಮ್ಮ ದೇಹದಲ್ಲಿ ತರುತ್ತೆ. ಮತ್ತೆ ಪ್ರೋಟೀನ್ ಯುಕ್ತ ಆಹಾರ, ಈಗ ಮಾತಾಡ್ತಿದ್ದು ನಾವು ಪ್ರೋಟೀನ್ ಯುಕ್ತ ಆಹಾರ ಅಂತ ಅಂದ್ರೆ ಮೊಟ್ಟೆ ಆಗಿರಬಹುದು, ಮಾಂಸ ಆಗಿರಬಹುದು, ಫಿಶ್ ಆಗಿರಬಹುದು, ನೀರಾಗಿರಬಹುದು, ಟೋಫು ಆಗಿರಬಹುದು, ಸೋಯಾಬೀನ್ ಆಗಿರಬಹುದು, ಗ್ರೀಕ್ ಕರ್ಡ್ ಆಗಿರಬಹುದು, ಬೇಳೆಗಳಾಗಿರಬಹುದು, ನಟ್ಸ್ ಆಗಿರಬಹುದು. ಇವೆಲ್ಲವನ್ನ ನೀವು ಇನ್ಕ್ಲೂಡ್ ಮಾಡ್ಕೊಳ್ಬಹುದು. ಫಿಫ್ತ್, ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಎಲ್ಲ ಒಂದೊಂದು ಕೊರತೆಗಳು ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತಾ ಹೋದಾಗ ಎಷ್ಟೋ ದಿನ ಆದ್ಮೇಲೆ ಎಲ್ಲಾ ಕೊರತೆಗಳು ಒಂದೇ ಸಾರಿ ಕಾಣಿಸ್ಕೊಳ್ಳೋದು. ವೈಟಮಿನ್ ಡಿ ಕಡಿಮೆ ಇರೋರಿಗೆ ಕ್ಯಾಲ್ಸಿಯಂ ಕೂಡ ಕಡಿಮೆ ಆಗಿರುತ್ತೆ, ಕರುಳಿನ ಆರೋಗ್ಯ ಸರಿ ಇರೋದಿಲ್ಲ. ವೈಟಮಿನ್ ಬಿ12 ಕಡಿಮೆ ಇರೋರಿಗೆ ಐರನ್ ಹೀರ್ಕೊಳ್ಳೋದು ಕೂಡ ಕಡಿಮೆ ಆಗುತ್ತೆ. ಯಾರಿಗೆ ಪ್ರೋಟೀನ್ ಕೊರತೆ ಇದೆ, ಈ ಎಲ್ಲಾ ಕೊರತೆಗಳಿಂದ ಚೇತರಿಸಿಕೊಳ್ಳುವ ವೇಗ ಇವರಲ್ಲಿ ಕಡಿಮೆ ಆಗತ್ತೆ. ಯಾಕಂದ್ರೆ ನಮ್ಮ ದೇಹ ಪ್ರತ್ಯೇಕವಾದ ಭಾಗಗಳ ಗುಂಪಲ್ಲ, ಇದು ಒಂದಕ್ಕೊಂದು ಸಂಬಂಧಿತವಿರುವ ಒಂದು ಅದ್ಭುತವಾದ ವ್ಯವಸ್ಥೆ.
ದೇಹದ ಒಂದು ಭಾಗ ದುರ್ಬಲವಾದರೆ ಅದರ ಪರಿಣಾಮ ಇಡೀ ದೇಹ ಅನುಭವಿಸುತ್ತೆ. ಅದಕ್ಕೆ ತಕ್ಕಂತೆ ನಿಮ್ಮ ಆಹಾರ ವ್ಯವಸ್ಥೆಯಲ್ಲಿ ಪದ್ಧತಿಗಳಲ್ಲಿ ಚೇಂಜಸ್ ಮಾಡ್ಕೊಳ್ಳಿ. ರೂಟ್ ಕಾಸ್ ಅಂದ್ರೆ ಮೂಲ ಕಾರಣ ಕಂಡುಹಿಡಿಯೋದು ತುಂಬಾ ಮುಖ್ಯವಾದ ವಿಷಯ. ಬಲಹೀನರಾಗ್ತಾ ಇದ್ದೀರಾ, ನೀವು ಇತ್ತೀಚೆಗೆ ಸುಸ್ತಾಗ್ತಾ ಇದ್ದೀರಾ, ಬಲಹೀನರಾಗ್ತಾ ಇದ್ದೀರಾ, ಮರವು ಜಾಸ್ತಿ ಆಗ್ತಾ ಇದೆ, ದೇಹದಲ್ಲಿ ನೋವು ಜಾಸ್ತಿ ಆಗ್ತಾ ಇದೆ ಅಂತ ಅಂದ್ರೆ ಇದು ವಯಸ್ಸಿನ ಕಾರಣ ಇರಬಹುದು, ಸ್ಟ್ರೆಸ್ ಇರಬಹುದು ಅಂತ ನಿರ್ಲಕ್ಷ್ಯ ಮಾಡಬೇಡಿ. ಹೆಚ್ಚು ಆರೋಗ್ಯವಾಗಿರೋರು, ಹೆಲ್ದಿ ಪರ್ಸನ್ಸ್ ಯಾವಾಗ್ಲೂ ಅನಾರೋಗ್ಯ ಬಂದ ನಂತರ ಚಿಕಿತ್ಸೆ ಪಡೆಯೋರಲ್ಲ. ದೇಹದ ಸಣ್ಣ ಸಣ್ಣ ಕೊರತೆಗಳನ್ನ ಅಥವಾ ಸಣ್ಣ ಸಣ್ಣ ಎಚ್ಚರಿಕೆಗಳನ್ನ ಗಮನಿಸಿಕೊಂಡು ನಿರ್ಲಕ್ಷ್ಯ ಮಾಡದೇನೆ ವೈದ್ಯರ ಹತ್ರ ಹೋಗಿ ತಪಾಸಣೆ ಮಾಡಿಸ್ಕೊಳ್ಳೋದು. ಇಂದು ಮಾಡುವ ಸಣ್ಣ ನಿರ್ಲಕ್ಷ್ಯಗಳು ನಾಳೆ ದೊಡ್ಡ ಕೊರತೆಗಳಾಗಿ ಸಮಸ್ಯೆಗಳಾಗಿ ಹೊರಗಡೆ ಬರಬಹುದು. ಇವತ್ತು ಮಾಡ್ತಕ್ಕಂಥ ಸಣ್ಣ ಆರೋಗ್ಯಕರ ಬದಲಾವಣೆಗಳು ನಿಮ್ಮ ರೂಟೀನಲ್ಲಿ ಪ್ರತಿದಿನ ಪುನರಾವರ್ತನೆ ಆದರೆ ನಿಮ್ಮ ಭವಿಷ್ಯದ ಆರೋಗ್ಯವನ್ನ ಸಂಪೂರ್ಣವಾಗಿ ಬದಲಾಯಿಸಬಹುದು. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ನನಗೆ ಯಾವಾಗಲೂ ಸುಸ್ತು ಅಂತ ಅನ್ನೋರಿಗೆ ಈ ವಿಡಿಯೋನ ಖಂಡಿತವಾಗಿಯೂ ಶೇರ್ ಮಾಡಿ. ಈ ಒಂದು ಚಿಕ್ಕ ವೈಜ್ಞಾನಿಕ ಆಧಾರಿತ ಮಾಹಿತಿ ಅವರ ಜೀವನದಲ್ಲಿ, ಅವರ ಜೀವನ ಶೈಲಿಯಲ್ಲಿ ಬದಲಾವಣೆಗಳನ್ನ ತರಬಹುದು. ಇಂದಿನ ಜೀವನ ಶೈಲಿಯಲ್ಲಿ ಸಾಮಾನ್ಯವಾಗಿ ಕಂಡು ಬರ್ತಿರ್ತಕ್ಕಂಥ ಪೋಷಕಾಂಶದ ಕೊರತೆಗಳನ್ನ ಪೂರೈಸಲು ಸಹಾಯಕವಾಗುವಂತೆ ಮತ್ತೆ ನಿಮ್ಮ ಸಮತೋಲಿತ ಆಹಾರ, ಆರೋಗ್ಯ ಜೀವನ ಶೈಲಿಯ ಜೊತೆಗೆ ನಿಮ್ಮ ಆರೋಗ್ಯವನ್ನು ಬೆಂಬಲಿಸುವ ಉದ್ದೇಶದಿಂದ ಆಯುರ್ವೇದ ಔಷಧಗಳ ಮಿಶ್ರಣ, ಒಂದು ಇಮ್ಯುನಿಟಿ ಬೂಸ್ಟರ್ ಅಂತ ನಾವೇನ್ ಹೇಳ್ತೀವಿ, ಇದನ್ನ ನಾವು ನಮ್ಮಲ್ಲಿ AVS ಪೌಡರ್ ಅಂತ ಅನ್ನೋ ಹೆಸರಲ್ಲಿ ನಾವು ಇದನ್ನ ನಮ್ಮ ಹತ್ರ ಬರೋ ಪೇಷಂಟ್ಸ್ಗೆ ಕೊಡ್ತೀವಿ. ನಾನು ಮೊದಲೇ ಹೇಳಿದ ಹಾಗೆ ಇದು ಯಾವುದೇ ತರ ಈಗಿನ ಟ್ರೆಂಡ್ಗಳಲ್ಲಿರೋ ಹೊಸ ಉತ್ಪನ್ನ ಅಲ್ಲ. ನಮ್ಮ 125 ವರ್ಷಗಳ ವಿಶ್ವಾಸ, ತಲೆಮಾರುಗಳಿಂದ ಬಂದ ಪರಂಪರೆ. ನಮ್ಮ ಹಿರಿಯರು ಉಳಿಸಿ ಬೆಳೆಸಿರ್ತಕ್ಕಂಥ ಆಯುರ್ವೇದ ಜ್ಞಾನವನ್ನ ನಾವು ಇಂದಿಗೂ ಅದೇ ಪ್ರಾಮಾಣಿಕತೆ, ಅದೇ ಗುಣಮಟ್ಟ, ಅದೇ ವಿಶ್ವಾಸದಿಂದ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ಪ್ರಯತ್ನವನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಮ್ಮಲ್ಲಿ ಇದಕ್ಕಾಗಿ 2 ತರ ಬರುತ್ತೆ. ಈ ಕೊರತೆಗಳನ್ನ ನಿಭಾಯಿಸೋದಕ್ಕೋಸ್ಕರ AVS ಪೌಡರ್ ಅಂತ ಹೇಳ್ತೀವಿ. ಇದು ಡಯಾಬಿಟಿಸ್ ಇರೋರ್ಗೆ ಬೇರೆ, ಡಯಾಬಿಟಿಸ್ ಇಲ್ಲದೆ ಇರೋರ್ಗೆ ಬೇರೆ. ವಿಶೇಷವಾಗಿ ಟೀನೇಜರ್ಸ್ ಅಂದ್ರೆ ಬೆಳವಣಿಗೆ ಹಂತದಲ್ಲಿ ಇರೋರಾಗಿರಬಹುದು, ಮತ್ತೆ ಮೆನಪೋಸ್ ಟೈಮಲ್ಲಿ ಅಂದ್ರೆ ಮಹಿಳೆಯರು ಋತುಬಂಧ ಟೈಮಲ್ಲಿ ಕೂಡ ಇದನ್ನ ತಗೋಬಹುದು. ಜೊತೆಗೆ ವಯಸ್ಕರು ದಿನನಿತ್ಯದ ಆಯಾಸ, ಶಕ್ತಿ ಇಲ್ಲದೆ ಇದ್ದಂಗೆ ಆಗೋದು, ಸುಸ್ತಾಗೋದು, ಇದಕ್ಕೆ ಕೆಲವು ಕೊರತೆಗಳನ್ನ ನಿಭಾಯಿಸೋದಕ್ಕೋಸ್ಕರ ನಾವು ಮಾಡಿರ್ತಕ್ಕಂಥ ಒಂದು ಆಯುರ್ವೇದ ಔಷಧಿ. ನಮ್ಮ ಗುರಿ ಅದ್ಭುತಗಳನ್ನು ತೋರಿಸುವುದಲ್ಲ, ವಿಶ್ವಾಸಾರ್ಹ ಗುಣಮಟ್ಟದ ಆಯುರ್ವೇದವನ್ನು ನಿಮ್ಮ ಜೀವನದ ಭಾಗವಾಗಿಸೋದು. ಆರೋಗ್ಯವೇ ನಿಜವಾದ ಸಂಪತ್ತು, ಅದನ್ನ ಕಾಪಾಡ್ಕೊಳ್ಳಿ. ನಿಮಗೆ ವೈಯಕ್ತಿಕ ಸಲಹೆ ಅಥವಾ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಜೊತೆಗೆ ಕನೆಕ್ಟ್ ಮಾಡಿ. ಈ ಮೆಡಿಸನ್ ಬಗ್ಗೆ ಏನಾದರೂ ಕ್ವೈರೀಸ್ ಇತ್ತು ಅಂತ ಅಂದ್ರೆ, ನಿಮಗೆ ನಾನು ಇದನ್ನ ತಗೋಬಹುದಾ ಅಂತ ಪ್ರಶ್ನೆ ಏನಾದ್ರು ಇದ್ರೆ ನಮಗೆ ಕನೆಕ್ಟ್ ಮಾಡಿ ನಮ್ಮ ಜೊತೆಗೆ ಮಾತಾಡಿ. ಧನ್ಯವಾದಗಳು.